ವೀಕ್ಷಕರೇ, ಚೈತ್ರಯಾನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಡೀ ವಿಶ್ವಕ್ಕೆ ಕಲ್ಯಾಣವಾಗಲೆಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ದಿವ್ಯವಾದ ಭವ್ಯವಾದ ಬೃಂದಾವನದಲ್ಲಿ ಸಜೀವವಾಗಿ ಕುಳಿತು ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿ ಹರಸುತ್ತಿದ್ದಾರೆ. ಕೇಳಿದೆಲ್ಲವನ್ನು ಕೊಡುವ ಕಾಮಧೇನು ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವ ಕರುಣಾಳುಗಳು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರು ಅಂತಿಂತ ಗುರುಗಳಲ್ಲ, ಭಕ್ತರ ಸೇವೆಗಳನ್ನು ಪ್ರಾರ್ಥನೆಗಳನ್ನು ಅರಿತುಕೊಂಡು ಅವರ ಅಭಿಲಾಷೆಗಳನ್ನು ಪೂರ್ಣಗೊಳಿಸಿ ಇಹಲೋಕದಲ್ಲಿ ಸಮಸ್ತ ಸುಖ ಸಂಪತ್ತುಗಳನ್ನು ಕೊಟ್ಟು ಪರಲೋಕದ ಹಾದಿಯನ್ನು ಎಲ್ಲರಿಗೂ ತೋರಿಸುತ್ತಾ ಮೋಕ್ಷವನ್ನು ಕರುಣಿಸುವ ಸಾಮರ್ಥ್ಯವನ್ನು ಹೊಂದಿದ ಮಹಾನ್ ಗುರುಗಳು. ಗುರುಗಳನ್ನು ಎಲ್ಲರೂ ಭಕ್ತಿಯಿಂದ ಕರೆಯುವುದೇ ರಾಯರು ಎಂದು. ಭಕ್ತಿಯಿಂದ ಅವರನ್ನು ಸ್ಮರಿಸಿ ಸೇವಿಸಿ ನಿರಾಶೆಯಿಂದ ಬರೀ ಕೈಯಲ್ಲಿ ಹೋಗುವವರು ಯಾರೂ ಇಲ್ಲ ಅನ್ಸುತ್ತೆ. ಈ ತತ್ವ ಪ್ರಪಂಚದಲ್ಲಿ ಮೋಕ್ಷ ಕೊಡುವ ಸಾಮರ್ಥ್ಯ ಶ್ರೀಹರಿಗೆ ಒಬ್ಬರಿಗೆ ಇರುವುದೆಂದು ಜಗವೇ ಒಪ್ಪಿರುವಂಥ ವಿಚಾರ. ಆದರೆ ಶ್ರೀಹರಿಯ ಅಪ್ಪಣೆಯಿಂದ ಮುಖ್ಯ ಪ್ರಾಣ ದೇವರಿಗೂ ಮೋಕ್ಷ ನೀಡುವ ಶಕ್ತಿ ಇದೆ. ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಹರಿ ವಾಯುಗಳ ಅಂತರಂಗ ಭಕ್ತರಾಗಿ ಅವರ ವಿಶೇಷ ಅನುಗ್ರಹ ಪಾತ್ರರಾಗಿರುವುದರಿಂದ ರಾಘವೇಂದ್ರ ಸ್ವಾಮಿಗಳು ಅಥವಾ ನಾವು ಪ್ರೀತಿಯಿಂದ ಕರೆಯುವ ರಾಯರು ಕೂಡ ಭಕ್ತರ ಅಭಿಲಾಷೆಗಳನ್ನು ಪೂರೈಸುವುದಲ್ಲದೆ ಮೋಕ್ಷ ಫಲವನ್ನು ಕೂಡ ಕೊಡಬಲ್ಲರು. ಅಂತಹ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಒಂದೊಂದು ಸಂಚಿಕೆಯ ರೂಪದಲ್ಲಿ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಗುರು ಸಾರ್ವಭೌಮರ ಪವಾಡಗಳು ಜಗಕ್ಕೆ ತಿಳಿಯುವಂತಾಗಲಿ, ಭಕ್ತಿಯ ಮಹಿಮೆ ಅರಿಯುವಂತಾಗಲಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಭೂಮಿಗೆ ಬರುವ ಎಲ್ಲ ಸರ್ವ ಸುಜೀವಿಗಳ ಸಂಕಲ್ಪ ಒಂದೇ ಇರುವುದು, ಐಹಿಕ ಪಾರಲೌಕಿಕ ಫಲಗಳನ್ನು ಹೊಂದಬೇಕೆಂದು. ಇಲ್ಲಿ ಸುಜೀವಿಯ ಆನಂದದ ಅನುಭವವೇ ಮೋಕ್ಷ, ಅಂದರೆ ಜನನರಹಿತವಾದ ಒಂದು ಪರಿಸ್ಥಿತಿ. ಅಂತಹ ಮೋಕ್ಷವನ್ನು ಪಡೆದವರು ಪುನಃ ಈ ರೀತಿ ಭೂಮಿಗೆ ಬರುವುದೇ ಇಲ್ಲ. ಶ್ರೀಹರಿ ಒಬ್ಬನೇ ದೇವಾನುದೇವನಾಗಿದ್ದು ಆತನಿಗೆ ಸರಿಸಮರಿಲ್ಲ. ಆತ ಅನಂತ ಸದ್ಗುಣ ಪರಿಪೂರ್ಣ ಮತ್ತು ಸಮಸ್ತ ದೋಷಗಳಿಂದ ದೂರವಾದವನು. ಇಂತಹ ಶ್ರೀಹರಿಯೇ ಮುಖ್ಯ ಪ್ರಾಣದೇವರ ಅಂತರ್ಗತನಾಗಿ ರಾಮ ಕೃಷ್ಣ ಅವತಾರವುಳ್ಳವನಾಗಿರುವ ಶಾಸ್ತ್ರದ ಶ್ರೀನಿವಾಸನೆಂದು ಅರಿತು ಭಕ್ತನಾದವನು ಅನನ್ಯ ರೀತಿಯಿಂದ ಆತನಲ್ಲಿ ಮಾಡುವ ಅತ್ಯಂತ ಪ್ರೀತಿಯೇ ನಿಜವಾದ ಭಕ್ತಿ. ಶ್ರೀಮಧ್ವಾಚಾರ್ಯರಿಂದ 13ನೇ ಶತಾಬ್ದದಲ್ಲಿ ವಿಶೇಷವಾಗಿ ಪ್ರಚಾರಕ್ಕೆ ಬಂದ ದ್ವೈತ ಸಿದ್ಧಾಂತದ ಮೂಲಕವೇ ನಿಜವಾದ ವೈಷ್ಣವ ಭಕ್ತಿ ಬೋಧಿಸಲ್ಪಡುತ್ತೆ. ಮುಖ್ಯ ಪ್ರಾಣದೇವರ ಅವತಾರವೇ ಶ್ರೀಮಧ್ವಾಚಾರ್ಯರು. ಅವರ ಅನೇಕ ಶಿಷ್ಯರು ಮಹಾವಿಷ್ಣುವಿನ ಕುರಿತು ಜಗತ್ತಿಗೆ ಸಾರುತ್ತಾರೆ. ಈ ವಿಶಿಷ್ಟ ಶಿಷ್ಯ ಸಂಪ್ರದಾಯದ ಪೀಳಿಗೆಗೆ ಸೇರಿದವರೇ ನಮ್ಮ ಕಥಾನಾಯಕರಾದ ಮಹಾಮಹಿಮರಾದ ಶ್ರೀ ರಾಘವೇಂದ್ರ ಗುರುಗಳು. ನಾನು ದೇವರು ಒಂದೇ ಅಲ್ಲ, ಎಲ್ಲ ಚೇತನರಿಗೂ ದೇವರಿಗೂ ಭೇದವುಂಟು. ಆತ ಈಶ, ನಾನು ಆತನ ದಾಸ ಮಾತ್ರ ಎಂದು ಸಾರುವ ತತ್ವವಾಗಿದೆ. ಶ್ರೀಹರಿಗೆ ಅತ್ಯಂತ ಸಮ್ಮತವಾಗಿರುವ ಈ ತತ್ವವನ್ನು ಭೂಮಿಯಲ್ಲಿ ಶ್ರೀ ವಾಯುದೇವರು ಅವತರಿಸಿ ಈ ಸಮಗ್ರ ಸಂದೇಶವನ್ನು ಜೀವಕೋಶದ ಗುಹೆಯಲ್ಲಿ ನೆಲೆನಿಲ್ಲಿಸಿ ಮುಕ್ತಿಯೋಗ್ಯ ಚೇತನರ ಉದ್ಧಾರಕ್ಕಾಗಿ ಈ ಭೂಮಿಯಲ್ಲಿ ಅವತರಿಸಿದ ದೇವತಾ ಪುರುಷರೇ ನಮ್ಮ ಶ್ರೀ ರಾಘವೇಂದ್ರ ತೀರ್ಥರು. ಇಂದಿಗೂ ಬೃಂದಾವನದಲ್ಲಿ ಸಶರೀರವಾಗಿ ಕುಳಿತು ಜಾತಿ ಮತ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಸಮಸ್ತ ಚೇತನರ ಕಲ್ಯಾಣಕ್ಕಾಗಿ ಟುಂಕ ಕಟ್ಟಿ ನಿಂತಿರುವ ಮಹಾನ್ ಚೇತನರಾದ ಇವರು ನಮ್ಮಂತಹ ಪಾಮರರಿಗೆ ಕಾಣದಿದ್ದರೂ ಕೂಡ ಆಗಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕಲೆಕ್ಟರ್ ಆಗಿ ಅಧಿಕಾರದಲ್ಲಿದ್ದ ಸರ್ ಥಾಮಸ್ ಮನ್ರೋನಂತಹ ಪುಣ್ಯ ಪುರುಷರಿಗೆ ದರ್ಶನ ಕೊಟ್ಟು ತಾನು ಇಂದಿಗೂ ಬೃಂದಾವನದಲ್ಲಿ ವಿರಾಜಮಾನನಾಗಿದ್ದಾರೆ. ರಾಯರು ಬೃಂದಾವನ ಪ್ರವೇಶಿಸಿ ಶತಮಾನಗಳೇ ಕಳೆದಿದ್ದರೂ ಇಂದಿಗೂ ಅವರ ಮಹಿಮೆಗಳನ್ನು ತೋರುತ್ತಾ ಭಕ್ತರನ್ನು ಅನುಗ್ರಹಿಸಿ ಅವರಿಗೆ ಸುಖ ನೆಮ್ಮದಿಗಳನ್ನು ಕೊಟ್ಟು ಅಪಾರವಾದ ಸಂಸಾರದಲ್ಲಿ ಮುಳುಗಿ ತೇಲುತ್ತಿರುವವರಿಗೆ ಹಡಗಿನಂತೆ ಸಹಾಯ ಮಾಡುವವರಾಗಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಂತೆ ಸಾರ್ಥಕ ಬಿರುದನ್ನು ಹೊಂದಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕೊಂಡಾಡುವುದು ನಮ್ಮಂತಹ ಸಾಮಾನ್ಯ ಭಕ್ತರಿಗೆ ಸಾಧ್ಯವೇ ಹೇಳಿ?
7 ಶತಮಾನಗಳು ಬೃಂದಾವನದಲ್ಲಿದ್ದು ಭಕ್ತರ ಕೋರಿಕೆಗಳನ್ನು ತೀರಿಸುತ್ತಾ ಮೃತ್ತಿಕಾ ಬೃಂದಾವನದಲ್ಲಿ ಕೂಡ ಸನ್ನಿಹಿತರಾಗಿದ್ದು ಅನುಗ್ರಹ ಮಾಡುತ್ತೇನೆ ಎಂದು ಅಂದು ಶ್ರೀ ರಾಘವೇಂದ್ರ ಗುರುಗಳು ಕೊಟ್ಟ ಆಶ್ವಾಸನೆ ನಿಜವೆಂದು ಸಾರುವ ದಾಸರ್ವರ್ಯರ ಮಾತುಗಳು ಅದೆಷ್ಟು ಸತ್ಯ ಅನ್ನಿಸ್ತಾ ಇದೆ. ಗುರುಗಳ ಮಹಿಮೆಗಳು ಜ್ಞಾನಿಗಳನ್ನು ಬಿಟ್ಟರೆ ಈ ವೈಜ್ಞಾನಿಕ ಯುಗದಲ್ಲಿ ನಮ್ಮಂತಹ ಪಾಮರರಿಗೆ ಅರ್ಥವಾಗುತ್ತದೆ ಹೇಳಿ? ಗುರುಗಳ ಶಕ್ತಿ ಸಾಮರ್ಥ್ಯ ಎಂತಹ ನಾಸ್ತಿಕನನ್ನು ಕೂಡ ಅಚ್ಚರಿಗೊಳಿಸುತ್ತದೆ. ಕಣ್ಣಿಲ್ಲದವರಿಗೆ ದೃಷ್ಟಿ, ಕಿವುಡನಿಗೆ ಶಬ್ದಜ್ಞಾನ, ಮೂಕನಿಗೆ ವಾಚಾಳತನ, ಕುಂಟನಿಗೆ ಉತ್ತಮ ನಡಿಗೆ ಇತ್ಯಾದಿ ಅನುಗ್ರಹ ಪಡೆದವರ ಆನಂದವನ್ನು ವರ್ಣಿಸಲು ಯಾರಿಗೆ ತಾನೇ ಸಾಧ್ಯ? ಗುರುಗಳ ಅನುಗ್ರಹ ಪಡೆದ ಕೆಲವರಿಗೆ ಮಾತ್ರ ಗುರುಗಳೆಂದರೆ ಜೀವಕ್ಕಿಂತ ಮಿಗಿಲು. ಕೇವಲ ಪವಾಡಗಳಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಗಳು ಜ್ಞಾನಗಂಗಾದಲ್ಲಿ ಸಮಸ್ತ ಸ್ವಾರಸ್ಯ ಪ್ರಪಂಚವನ್ನು ತಣಿಸಿದ ಉತ್ತಮ ರಚನಾ ಚಮತ್ಕಾರ ಉಳ್ಳಂತಹ ವ್ಯಕ್ತಿ. ಸಂಸ್ಕೃತ ಭಾಷೆಯಲ್ಲಿ ಅವರು ರಚಿಸಿರುವ ಮೇರು ಕೃತಿಗಳು ಎಂಥ ದಡ್ಡನು ಕೂಡ ಅರ್ಥೈಸಿಕೊಳ್ಳುವಂತೆ ಇದ್ದು ದ್ವೈತ ಸಿದ್ಧಾಂತ ತತ್ವಗಳ ಅನಾವರಣಕ್ಕೆ ದಾರಿದೀಪಗಳಾಗಿವೆ. ಇಷ್ಟೆಲ್ಲ ಮಹಾಮಹಿಮರೆನಿಸಿಕೊಂಡ ರಾಯರಿಂದಲೇ ವರ್ಷಪೂರ್ತಿ ಮಂತ್ರಾಲಯದಲ್ಲಿ ಭಕ್ತ ಕೋಟಿಯಿಂದ ಕಿಕ್ಕಿರಿದ ಜನಜಾತ್ರೆಯು ನಮಗೆ ಕಾಣಸಿಗುತ್ತದೆ. ನಮ್ಮೆಲ್ಲರ ಮನೋಭಿಲಾಷೆಗಳನ್ನು ಪೂರ್ಣಗೊಳಿಸುವ ಮಂದಿರವಿದ್ದರೆ ಅದು ಶ್ರೀ ಮಂತ್ರಾಲಯ ಮಾತ್ರ. ಈ ಕಲಿಯುಗದಲ್ಲಿ ಸಜ್ಜನರಿಗೆ ಸಿಗಬೇಕಾದ ಮುಕ್ತಿ ಮಾರ್ಗ ಕಾಣದೆ ಮುಕ್ತಿಗೆ ಯೋಗ್ಯವಾಗಿರುವ ಚೇತನರು ಸಾಧನೆಗಾಗಿ ಬಹು ಕಷ್ಟಪಡಬೇಕಾಗಿದೆ. ಎಲ್ಲೆಲ್ಲೂ ಅಧರ್ಮವೇ ತಾಂಡವ ಆಡುತ್ತಿದ್ದು ದುರ್ಜನರ ಕೃತ್ಯಗಳು ರಕ್ಕಸರಂತೆ ಅಟ್ಟಹಾಸ ಮೆರೆಯುತ್ತಿದೆ. ಇಂತಹ ಕಲಿಯ ಪ್ರಭಾವ ನೋಡಿ ದೇವತೆಗಳು ಶ್ರೀಹರಿಗೆ ಭಕ್ತರನ್ನು ಉದ್ಧಾರ ಮಾಡಬೇಕೆಂದು ಮೊರೆ ಇಟ್ಟಾರಂತೆ. ಆಗ 3 ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಸತ್ಯ ಸಂಕಲ್ಪನಾದ ಶ್ರೀಹರಿ ಕಲಿಯುಗದಲ್ಲಿ ತನ್ನ ಅವತಾರವಿಲ್ಲವೆಂದು ಆಲೋಚನೆ ಮಾಡಿ ವೇದಗಳಲ್ಲಿರುವ ರಹಸ್ಯ ತತ್ವಗಳನ್ನು ಹುಡುಕಿ ಅವುಗಳಲ್ಲಿ ಅಡಗಿರುವ ವಿಜ್ಞಾನವನ್ನು ಕೈಗೆಟುಕುವಂತೆ ಮಾಡಿ ಪುರುಷಾರ್ಥ ಸಾಧನೆಗಳಲ್ಲಿ ಕೊನೆಯದಾದ ಮೋಕ್ಷಕ್ಕೆ ಸಾಧನವನ್ನು ತೋರಿ ಆ ಮೂಲಕ ಮೋಕ್ಷ ಪ್ರಾಪ್ತಿ ಮಾಡಲು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಮುಖ್ಯ ವಾಯುದೇವರನ್ನು ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸಲು ಅಪ್ಪಣೆ ಮಾಡಿ ಅಭಯವನ್ನು ನೀಡ್ತಾರೆ. ರಾಮಾವತಾರ ಕಾಲದಲ್ಲಿ ಭಕ್ತಿಗೆ ಹೆಸರಾದ ಹನುಮಂತನಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ಪ್ರಚಂಡ ಪರಾಕ್ರಮಿ ಭೀಮನಾಗಿಯೂ ಅವತರಿಸಿದ್ದ ಶ್ರೀಹರಿಯ ಪರಮಪ್ರಿಯ ಮುಖ್ಯ ಪ್ರಾಣದೇವರು ಕಲಿಯುಗದ ಪರಿಸ್ಥಿತಿಯನ್ನು ಗಮನಿಸಿದ ಶ್ರೀಹರಿಯ ಅಪ್ಪಣೆಯಂತೆ ಪುನಃ ಉಡುಪಿಯ ಹತ್ತಿರವಿರುವ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಮುಕ್ತಿ ಮಾರ್ಗವನ್ನು ತೋರಿಸತೊಡಗುತ್ತಾರೆ. ದೇವತಾ ಕಾರ್ಯ ಮುಗಿಯುತ್ತಾ ಬಂದಂತೆ ಸುಮಾರು 8 ಶತಮಾನಗಳ ಹಿಂದೆ ಒಂದಾನೊಂದು ಮಾರ್ಗ ಶುದ್ಧ ನವಮಿಯ ದಿನ ಶಿಷ್ಯರಿಗೆ ಉಪನಿಷತ್ತಿನ ಪಾಠ ಹೇಳುತ್ತಾ ಇರುವಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಆ ಹೂವಿನ ರಾಶಿಯಲ್ಲಿ ಸಶರೀರವಾಗಿ ಅದೃಶ್ಯರಾಗ್ತಾರೆ ಮಧ್ವಾಚಾರ್ಯರು. ಮುಂದೆ ಅವರ ಶಿಷ್ಯರು ಮುಂದಿನ ಪೀಳಿಗೆಗೆ ಈ ದ್ವೈತ ಸಿದ್ಧಾಂತದ ಸಂದೇಶಗಳನ್ನು ಸಾರ್ತಾರೆ. ಅದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಒಬ್ಬರು. ಹಿಂದೆ ಶ್ರೀಹರಿ ವೇದವ್ಯಾಸರಾಗಿ ಅವತರಿಸಿ 564 ಬ್ರಹ್ಮಸೂತ್ರಗಳನ್ನು ರಚಿಸುವ ಮೂಲಕ ವೇದಾಂತ ತತ್ವ ಪ್ರಪಂಚದಲ್ಲಿ ಬೀಜ ಬಿತ್ತುವ ಕೆಲಸ ಮಾಡಿದ್ದರು. ಅದೇ ವ್ಯಾಸತೀರ್ಥರ ಅವತಾರವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಈ ಕಲಿಯುಗದಲ್ಲಿ ಜಗತ್ತಿಗೆ ತತ್ವಗಳನ್ನು ಸಾರುತ್ತಾರೆ. ಈ ಶ್ರೀ ರಾಘವೇಂದ್ರ ಗುರುಗಳಿಂದ ಭಕ್ತ ಜನೋದ್ಧಾರ ಮಾಡಿಸುವುದು ಶ್ರೀಹರಿಯ ಸಂಕಲ್ಪವಾಗಿತ್ತು. ರಾಯರ ಮೇಲೆ ಶ್ರೀಹರಿಯ ಕರುಣಾ ಕಟಾಕ್ಷವೇ ಅವರು ಈ ಭೂಮಿಯಲ್ಲಿ ಅವತರಿಸುವುದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ರಾಯರ ಕೀರ್ತನೆಯನ್ನು ಮಾಡುವ ನಾಲಗೆ ನಿಜವಾಗಿ ಸಾರ್ಥಕವಾದದ್ದು ಎಂದು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 4 ಅವತಾರಗಳ ಕಥೆಗಳನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ.